ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ಇಲ್ಲಿ ನಿಮ್ಮ ಮೊಬೈಲಲ್ಲಿ ಡೆವಲಪರ್ ಆಪ್ಷನ್ ಎನೇಬಲ್ ಮಾಡಬೇಕಂತಿದ್ರೆ ಯಾವ ರೀತಿ ನೀವು ಈ ಒಂದು ಸೆಟ್ಟಿಂಗನ್ನು ಆನ್ ಮಾಡಬೇಕಂತ ನಿಮಗೆ ಇಲ್ಲಿ ತೋರಿಸ್ತೇನೆ. ಇಲ್ಲಿ ಎಲ್ಲ ಮೊಬೈಲಲ್ಲೂ ಸ್ಟಾರ್ಟಿಂಗಲ್ಲಿ ಡೆವಲಪರ್ ಆಪ್ಷನ್ ಆನ್ ಆಗಿರೋದಿಲ್ಲ, ಆಫ್ ಇರುತ್ತೆ. ಇದನ್ನು ನೀವು ಹೇಗೆ ಆನ್ ಮಾಡಬೇಕಂತ ನೋಡೋಣ. ಸೆಟ್ಟಿಂಗನ್ನು ಓಪನ್ ಮಾಡಿ, ನಂತರ ಇಲ್ಲಿ ಅಬೌಟ್ ಫೋನ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು MIUI ವರ್ಷನ್ ಅಂತ ಕಾಣಿಸ್ತಿದೆ ನನ್ನ ಮೊಬೈಲಲ್ಲಿ. ನಿಮ್ಮ ಮೊಬೈಲಲ್ಲಿ ಇಲ್ಲಿ ಬೇರೆ ಹೆಸರು ಕಾಣಿಸ್ತಿರ್ಬೋದು. ಅದ್ರ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ರಾಯ್ಡ್ ವರ್ಷನ್ ಇರುತ್ತೆ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಂದು ಆಲ್ರೆಡಿ ಡೆವಲಪರ್ ಆಪ್ಷನ್ ಎನೇಬಲ್ ಆಗಿದೆ. ಇನ್ನು ನೀವು ನಿಮ್ಮ ಮೊಬೈಲ್ ಎನೇಬಲ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಇದ್ರ ಮೇಲೆ 7 ಸಲ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಹೀಗೆ 7 ಸಲ ಕ್ಲಿಕ್ ಮಾಡಿದ್ರೆ ಈ ಒಂದು ಆಪ್ಷನ್ ಎನೇಬಲ್ ಆಗುತ್ತೆ. ನೋಡಿ, ಇಲ್ಲಿ ತೋರಿಸ್ತಿದೆ ಆಲ್ರೆಡಿ ಎನೇಬಲ್ ಆಗಿದೆ ಅಂತ. ನೋಡಿ, ಇಲ್ಲಿ ಕಾಣಿಸ್ತಿರುವಂಥದ್ದು ನೋ ನೀಡ್ ಟು ಯು ಆರ್ ಆಲ್ರೆಡಿ ಡೆವಲಪರ್ ಆಪ್ಷನ್ ಎನೇಬಲ್ ಆಗಿದೆ ಅಂತ ಕಾಣಿಸ್ತಿದೆ. ಇನ್ನು ನಾವು ಈ ಒಂದು ಡೆವಲಪರ್ ಆಪ್ಷನ್ ಎನೇಬಲ್ ಆಗಿದೆ, ಆದರೆ ಇದು ನಮಗೆ ಎಲ್ಲಿರುತ್ತೆ ಅಂತ ಹೇಗೆ ಚೆಕ್ ಮಾಡಬೇಕಂದ್ರೆ ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿದವಾಗ ನೋಡಿ, ಇಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕೆಳಗಡೆ ಬಂದರೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಡೆವಲಪರ್ ಆಪ್ಷನ್ ಅಂತ. ಇಲ್ಲಿ ನಿಮಗೆ ಮೊದಲೇ ಸ್ಟಾರ್ಟಿಂಗಲ್ಲಿ ಎನೇಬಲ್ ಆಗಿರೋದಿಲ್ಲ. ನೀವು ಅಲ್ಲಿ MIUI ವರ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಎನೇಬಲ್ ಆಗುತ್ತೆ. ಹೀಗೆ ನೀವು ಇಲ್ಲಿ ಡೆವಲಪರ್ ಆಪ್ಷನ್ ಎನೇಬಲ್ ಮಾಡ್ಕೊಳ್ಬೋದು. ಇದು ಫ್ರೆಂಡ್ಸ್, ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.